ಸಾವಿರಾರು ಭಕ್ತಾದಿಗಳ ಜಯ ಘೋಷದೊಂದಿಗೆ ಜರುಗಿದ ವಟಪರ್ವಿ ಮಾರುತೇಶ್ವರ ರಥೋತ್ಸವ. ಹೌದು, ಯಲಬುರ್ಗಾ ತಾಲೂಕಿನ ವಟಪರ್ವಿ ಗ್ರಾಮದ ಮಾರುತೇಶ್ವರ ಜಾತ್ರಾ ಮಹೋತ್ಸವವು ರವಿವಾರ ಸಾಯಂಕಾಲ 5 ಗಂಟೆಗೆ ನೆರೆದ ಸಾವಿರಾರು ಭಕ್ತಾದಿಗಳ ಜಯ ಘೋಷಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಕೊನೆಗೆ ಹೊಸ್ತಿಲ ಹುಣ್ಣಿಮೆಯಂದು ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ರವಿವಾರ ಬೆಳಗ್ಗೆಯಿಂದಲೇ ಮಾರುತೇಶ್ವರನಿಗೆ ವಿಶೇಷ ಪೂಜಾ ವಿಧಿವಿಧಾನಗಳು ನೆರವೇರಿದರು. ಹರಕೆ ಹೊತ್ತ ನೂರಾರು ಭಕ್ತಾದಿಗಳು ತಮ್ಮ ಹರಕೆಯನ್ನ ಸಲ್ಲಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು. ಸಾಯಂಕಾಲ 5 ಗಂಟೆಗೆ ನಡೆದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ರಥೋತ್ಸವವನ್ನ ಎಳೆಯುವ ಜೊತೆಗೆ ಉತ್ತತ್ತಿ ಬಾಳೆಹಣ್ಣನ್ನು ಸಮರ್ಪಿಸಿ ಭಕ್ತಿ ಭಾವವನ್ನು ಮೆರೆದರು. ಜಾತ್ರೋತ್ಸವದ ಅಂಗವಾಗಿ ವಿವಿಧ ಭಂಗಿಯ ಬೊಂಬೆಗಳು ಜನಮನ ಸೂರೆಗೊಂಡವು. ಇದರ ಜೊತೆಗೆ ಯುವಕರು ಯುವತಿಯರು ಹೆಜ್ಜೆ ಹಾಕಿ ನೃತ್ಯ ಮಾಡುತ್ತಾ ರಥೋತ್ಸವಕ್ಕೆ ಮೆರುಗನ್ನು ತಂದರು. ಈ ರಥೋತ್ಸವಕ್ಕೂ ಮುನ್ನ ಬೆಳಗ್ಗೆ ವಿವಿಧ ಪಂದ್ಯಾವಳಿಗಳು ಹಾಗೂ ರಸಮಂಜರಿ ಕಾರ್ಯಕ್ರಮಗಳು ಸೇರಿದಂತೆ ನಾಟಕ ಪ್ರದರ್ಶನಗಳು ಕೂಡ ನಡೆದವು. ಈ ಒಂದು ಸಂದರ್ಭದಲ್ಲಿ ಬಸವರಾಜ ವಿಶ್ವಕರ್ಮ, ಶಂಕರಪ್ಪ ಕೋಳೋಜಿ, ಬಸನಗೌಡ ಪೊಲೀಸ್ ಪಾಟೀಲ್, ಹನುಮಂತಪ್ಪ ಕೊಳಜಿ, ಶಿವಪ್ಪ ಕುದ್ರಿಕೊಟಗಿ, ಮುರ್ತುಜಾ ಸಾಬ್ ನವಲಿ, ಯಮನೂರ್ ಸಾಬ್ ಕೊಪ್ಪಳ, ಹನುಮಂತರಪ್ಪ ಗೌಡ, ವೆಂಕಟೇಶ್ ಲಮಾಣಿ, ಮಂಜುನಾಥ ನಕ್ಲಾರ್, ವೆಂಕಟೇಶ್ ಗಾದಿ, ಪ್ರಭುರಾಜ್ ಕಡೆಮನಿ, ಈಶಪ್ಪ ಮಡಿವಾಳ್, ಹನುಮಂತಪ್ಪ ಈಡಿಗೆರೆ, ರಾಮನಗೌಡರ್, ಶೇಖರಪ್ಪ ಕೊಳಜಿ, ಶರಣಪ್ಪ ದುರ್ಗಪ್ಪ ಆಮಲಚಟ್ಟಿ ಹಾಗೂ ಹನುಮಂತಪ್ಪ ಬಡಗೇರ್, ದುರ್ಗಪ್ಪ ಸೇರಿದಂತೆ ಇನ್ನಿತರ ಮುಖಂಡರು, ಗ್ರಾಮ ಪಂಚಾಯಿತಿಯ ಸರ್ವ ಸಿಬ್ಬಂದಿಗಳು, ಹಿರಿಯರು, ಮಹಿಳೆಯರು, ಯುವಕರು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ, ಕೊಪ್ಪಳ.